ಬನವಾಸಿ ವರದಾ ನದಿಯ ಎಡದಂಡೆಯ ಮೇಲಿರುವ ಪ್ರಾಚೀನ ಕದಂಬರ ಕಾಲದಲ್ಲಿ ವೈಜಯಂತಿಪುರ ಎಂಬ ಹೆಸರಿನಿಂದ ಕರೆಯಲ್ಪಟ್ಟು ಕದಂಬರ ವೈಭವಯುತವಾದ ರಾಜಧಾನಿಯಾಗಿತ್ತು. ಮಧುಕೇಶ್ವರ ದೇವಾಲಯವೇ ಬನವಾಸಿಯ ಅತ್ಯಂತ ಪ್ರೇಕ್ಷಣೀಯ ಹಾಗೂ ಐತಿಹಾಸಿಕ ಸ್ಥಳವಾಗಿದೆ. ಮಹಾಭಾರತದಲ್ಲಿ ಬನವಾಸಿಯನ್ನು ವನವಾಸಕ ಎಂಬುದಾಗಿಯೂ ಕೂಡ ಉಲ್ಲೇಖ ಮಾಡಲಾಗಿದೆ. ಸುಮಾರು 2ನೇ ಶತಮಾನದಲ್ಲಿ ನಿರ್ಮಿಸಲಾದ ಈ ದೇವಾಲಯವು ಶಿವನಿಗೆ ಸಮರ್ಪಿತವಾಗಿದೆ. ಮಧುಕೇಶ್ವರ ದೇವಸ್ಥಾನದ ಪ್ರಮುಖವಾದ ಆಕರ್ಷಣೆ ಅಂದರೆ ಈ ಬೃಹತ್ತಾದ ನಂದಿ ವಿಗ್ರಹ. ಅತ್ಯಂತ ಸುಂದರವಾಗಿ ಅತ್ಯಂತ ಮನೋಹರವಾಗಿ ಇರುವ ಈ ನಂದಿ ವಿಗ್ರಹ ಪ್ರವಾಸಿಗರ ಮನ ಸೂರೆಗೊಳ್ಳುವಲ್ಲಿ ಪ್ರಮುಖ ಕೇಂದ್ರಬಿಂದುವಾಗಿದೆ. ಮಧುಕೇಶ್ವರ ದೇವಸ್ಥಾನದ ಇತಿಹಾಸವನ್ನು ಹಾಗೆ ಇಲ್ಲಿಯ ಸ್ಥಳ ಮಹಿಮೆಯನ್ನು ದೇವಸ್ಥಾನದ ಅರ್ಚಕರು ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಸರಳವಾಗಿ ಸುಲಭವಾದಂತಹ ಭಾಷೆಯಲ್ಲಿ ವಿವರಣೆಯನ್ನು ಕೂಡ ಕೊಡ್ತಾ ಇದ್ದಾರೆ. ದೇವಸ್ಥಾನದ ಒಳ ಆವರಣದಲ್ಲಿ ಸುಂದರವಾದಂತಹ ಕೆತ್ತನೆಗಳಿಂದ ಕೂಡಿದ ಬೃಹತ್ತಾದಂತಹ ಕಲ್ಲಿನ ಕಂಬಗಳನ್ನು ನಾವು ನೋಡಬಹುದು. ಒಂದೊಂದು ಕಂಬವೂ ಕೂಡ ವಿಶಿಷ್ಟವಾದಂತಹ ಕೆತ್ತನೆಗಳಿಂದ ಕೂಡಿದೆ. ಸಂಪೂರ್ಣ ದೇವಸ್ಥಾನವನ್ನು ಕೇವಲ ಕಲ್ಲಿನಿಂದಲೇ ನಿರ್ಮಾಣ ಮಾಡಲಾಗಿದೆ. ನೆಲಹಾಸಿನಿಂದ ಪ್ರಾರಂಭ ಮಾಡಿ ಮೇಲ್ಛಾವಣಿಯವರೆಗೂ ಕೂಡ ಕೇವಲ ಕಲ್ಲನ್ನೇ ಉಪಯೋಗಿಸಿ ದೇವಸ್ಥಾನವನ್ನು ಕಟ್ಟಲಾಗಿದೆ. ಶ್ರೀದೇವರ ಉಪಯೋಗಕ್ಕೆ ಎಂದು ಸೋದೆಯ ಅರಸನಾದಂತಹ ರಘು ಎಂಬುವವನು ಸುಂದರವಾದಂತಹ ಕೆತ್ತನೆ ಉಳ್ಳಂತಹ ಕಲ್ಲಿನ ಮಂಚವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾನೆ ಎಂಬುದಾಗಿ ಕೆಲವು ಶಾಸನಗಳಿಂದ ತಿಳಿದು ಬರ್ತಾ ಇದೆ. ಹಾಗೆ ದೇವಸ್ಥಾನದ ಹೊರ ಆವರಣದಿಂದ ವಿಶಾಲವಾದಂತಹ ಗೋಪುರವನ್ನು ಕೂಡ ನೋಡಬಹುದು. ದೇವಸ್ಥಾನದ ಆವರಣವನ್ನು ಸುತ್ತಲೂ ಕೂಡ ಕೆಂಪು ಕಲ್ಲಿನ ಗೋಡೆಯನ್ನು ನಿರ್ಮಾಣ ಮಾಡಿ ಕೋಟೆಯ ರೀತಿಯಾಗಿ ಭದ್ರವಾಗಿ ನಿರ್ಮಾಣ ಮಾಡಿದ್ದಾರೆ. ನೆಲಕ್ಕೂ ಕೂಡ ಕಲ್ಲಿನ ಹಾಸನ್ನು ಹಾಸಿ ತುಂಬ ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿದ್ದಾರೆ. ಎಲ್ಲ ಕಡೆಯೂ ಕೂಡ ವಿಶಿಷ್ಟವಾದಂತಹ ಕಲ್ಲಿನ ಕೆತ್ತನೆಗಳಿಂದ ತುಂಬ ಸುಂದರವಾದಂತಹ ವಿಗ್ರಹಗಳನ್ನು ಕಲಾಕೃತಿಗಳನ್ನು ನಿರ್ಮಾಣ ಮಾಡಿದ್ದಾರೆ. ದೇವಸ್ಥಾನದ ಹೊರಭಾಗದಲ್ಲಿರುವ ಅನ್ನಪ್ರಸಾದ ನಿಲಯದಲ್ಲಿ ಪ್ರಸಾದ ಭೋಜನವನ್ನು ಕೂಡ ಸ್ವೀಕಾರ ಮಾಡಬಹುದು.